ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಅಮುಕು ಡುಮುಕುನ ಯಾರಾದ್ರೂ ಡುಮುಕಿದ್ರ ಅಥವಾ ತನ್ನನ್ನು ತಾನೇ ಡುಮುಕೊಂಡ? ಪ್ರೋಮೋ ನೋಡಿದಾಗ ಏನನ್ಸಿತ್ತು, ವಿನಯ್ ಗೌಡ ಹೋಗ್ತಾ ಇರು ಅಂತ ಅಂದಾಗ ವೀಕ್ಷಕರಿಗೆ ಒಂದು ರೀತಿ ಏನಂತಂದರೆ ಬೇಜಾರಾಗಿತ್ತು. ಬಂದಂತಹ ಕಾಮನ್ ಮ್ಯಾನ್ಗಳನ್ನು ಕಂಟೆಸ್ಟೆಂಟ್ಗಳಾಗಿ ನಾವು ಬಿಗ್ ಬಾಸ್ ಮನೆಗಳಿಗೆ ಹೋಗಬೇಕು ಅಂತ ಹೇಳಿ ಆಸೆ ಪಟ್ಟು ಬಂದವ್ರಿಗೆ ಹಿಂಗ ಅವಮಾನ ಮಾಡೋದು ಅಂತ ಹೇಳಿ ಎಲ್ಲರೂ ಕೂಡ ಬೈಕೊಂಡಿದ್ರು. ಆದರೆ ಆ ಒಂದು ಎಪಿಸೋಡನ್ನು ನೋಡಿದ ನಂತರ ಎಲ್ಲರಿಗೂ ಕೂಡ ಇಲ್ಲಿ ವಿನಯ್ ಗೌಡ ಮಾಡಿದ್ದು ತಪ್ಪು, ಸಂಗೀತ ಶೃಂಗೇರಿ ಮಾಡಿದ್ದು ತಪ್ಪು, ಹಾಗೆ ಅಮುಕು ಡುಮುಕು ನಡ್ಕೊಂಡಿರೋ ರೀತಿ ಕೂಡ ತಪ್ಪಾಗಿದೆ ಅಂತ ಅನಿಸ್ಬಿಡ್ತು. ಅಮುಕು ಡುಮುಕುನಿಂದ ಮಾತ್ರ ಆ ವೇದಿಕೆಗೆ ಅಗೌರವ ಆಯ್ತಾ, ಅವಮಾನ ಆಯ್ತಾ, ಅಥವಾ ಅಲ್ಲಿರುವಂತಹ ಜಡ್ಜಸ್ಗಳಿಂದನೂ ಕೂಡ ಅವಮಾನ ಆಯ್ತಾ? ಇನ್ನು ನಿರೂಪಕ ನಿರಂಜನ್ ದೇಶಪಾಂಡೆ ಅವರಿಂದನೂ ಕೂಡ ಆ ವೇದಿಕೆಗೆ ಅವಮಾನ ಆಗ್ತಿದೆಯಾ? ಏನೇನೆಲ್ಲ ಆಗ್ತಾ ಇದೆ ಈ ಅಗ್ನಿ ಪರೀಕ್ಷೆಯಲ್ಲಿ? ಬರೀ ನೋಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಕಾಮನ್ ಆಗಿ ಪ್ರೋಮೋ ರಿಲೀಸ್ ಆದಮೇಲೆ ವಿನಯ್ ಗೌಡ ಅವರು ಹೋಗ್ತಾ ಇರು ಅಂತ ಹೇಳಿದಾಗ ಎಲ್ಲರಿಗೂ ಕೂಡ ಬೇಸರ ತಂದಿತ್ತು ಆ ವಿಚಾರ. ಏನು ಹಿಂಗೆ ಇಷ್ಟು ರೂಢಾಗಿ ನಡ್ಕೊಳ್ತಾ ಇದ್ದಾರಲ್ಲ ಅಂತ ಹೇಳಿ. ಅದರಲ್ಲೂ ಈ ಅಮುಕು ಡುಮುಕು ನಿಮಗೆ ಗೊತ್ತು, ಮೊದಲೇ ಕ್ರಿಂಜ್ ಕಂಟೆಂಟ್ ಕ್ರಿಯೇಟರು. ಸೊ ಹಾಗಾಗಿ ಆತನ ಜೊತೆಗೆ ಆತ ಬಿಹೇವ್ ಹಾಗೆ ಮಾಡಿರಬಹುದೇನೋ ಅಂತ ಹೇಳಿ ಒಂದು ಸ್ವಲ್ಪ ಜನಕ್ಕೆ ಕನ್ಫ್ಯೂಷನ್ ಆಗಿತ್ತು. ಅಸಲಿಗೆ ಆ ಎಪಿಸೋಡ್ ನೋಡಾದ್ಮೇಲೆ ಎಲ್ಲರಿಗೂ ಕೂಡ ಒಂದಷ್ಟು ನೋಡಿ, ಯಾರನ್ನ ನಾವು ತಪ್ಪು ಅಂದ್ಕೊಂಡಿದ್ವಿ ಮತ್ತು ಯಾರ್ದು ಸರಿ ಅಂದ್ಕೊಂಡಿದ್ವಿ ಅದೆಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಯಿತು ಅನ್ನೋದು ನಿನ್ನೆ ಎಪಿಸೋಡಲ್ಲಿ ನಾವು ನೋಡ್ಬೋದು. ವೀಕ್ಷಕರೇ, ನಿನ್ನೆ ಅಮುಕು ಡುಮುಕು ಅವರು ಕಂಟೆಸ್ಟೆಂಟ್ ಆಗಿ ಭಾಗವಹಿಸಬೇಕು ಅಂತ ಹೇಳಿ ಅವರೇನು ಈ ಆಡಿಷನಿಗೆ ಬರ್ತಾರಲ್ಲ, ಅವ್ರ ಎಂಟ್ರಿ ಹೇಗಿತ್ತು ಅಂತಂದರೆ ಅವ್ರದ್ದೇ ಆದಂಥ ಒಂದು ಮ್ಯಾನರಿಸಮ್ನಲ್ಲಿ ಏನೋ ಒಂದು ಅಟೆನ್ಷನ್ ತೊಗೊಳ್ಬೇಕು ಅಥವಾ ಏನೋ ಒಂದು ಅಟ್ರ್ಯಾಕ್ಟ್ ಮಾಡಬೇಕು, ಇಂಪ್ರೆಸ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಬರ್ತಾರೆ. ಅವ್ರದ್ದೇ ಒಂದು ಮ್ಯಾನರಿಸಮ್. ಎಲ್ಲರೂ ಅವ್ರವ್ರಿಗೆ ಏನು ಇಷ್ಟ ನೋಡಿ ಹಂಗೆ ಮಾಡ್ಕೊಂಡು ಬಂದ್ರಲ್ಲ, ಈ ಅಮುಕು ಡುಮುಕು ಹಾಗೆ ಎಂಟ್ರಿ ತೊಗೊಳ್ತಾರೆ. ಎಂಟ್ರಿ ತೊಗೊಳ್ಳುವಾಗ ಅದು ಒಂದು ರೀತಿ ವಿಚಿತ್ರವಾಗಿರುತ್ತೆ. ಯಾವುದೋ ಒಂದು ಪ್ರಾಣಿನೋ ಅಥವಾ ಒಂದು ಏನೋ ಹೆಂಗಂತಂದರೆ ಒಂದು ಡಿಫ್ರೆಂಟಾಗಿ ಮ್ಯಾನರಿಸಮಲ್ಲಿ ಅವರು ಎಂಟ್ರಿ ಕೊಡ್ತಾರೆ. ಆ ಕ್ಷಣಕ್ಕೆ ನೀವು ಗಮನಿಸ್ಬೋದು ಜಡ್ಜಸ್ಗಳ ಬಿಹೇವಿಯರ್ ಹೇಗಿತ್ತು ಅಂತ ಹೇಳಿ. ಫಸ್ಟಿಗೆ ನಾನು ಬರ್ತೀನಿ ವಿನಯ್ ಗೌಡ. ಸಾಕು, ಹಾಂ ಗೊತ್ತಾಯಿತು, ಹಾಂ ನಿಲ್ಲಿಸು, ಸಾಕು ಗೊತ್ತಾಯ್ತು, ಹಾಂ ಹೇಳು ಏನು ಮಾಡೋಕ್ಕೆ ಹೊರಟಿದ್ಯಾ? ಈ ಥರದ್ದು ಒಂದು ಮ್ಯಾನರಿಸಮ್ ಮತ್ತು ಈ ಥರದ್ದು ಒಂದು ರಿಯಾಕ್ಷನ್ನು ವಿನಯ್ ಗೌಡಯಿಂದ ಬರುತ್ತೆ. ಅದು ಫಸ್ಟ್ ಅಟೆಂಪ್ಟಿಗೆ ಬಂದುಬಿಡುತ್ತೆ. ನೀವು ಅದನ್ನು ಗಮನಿಸಿರ್ಬೋದು ಎಪಿಸೋಡ್ನಲ್ಲಿ. ಸೊ ಅದು ಬೇಕಿತ್ತಾ? ಈಗ ಆತ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಮನೆಗೆ ಹೋಗಬೇಕು ಅಂತ ಹೇಳಿ ಆಡಿಷನ್ಗೆ ಅಂತ ಬಂದಾಗ ಆತನ ನೀವೇನು ಚೆನ್ನಾಗಿ ಗೌರವ ಕೊಟ್ರಿ, ಆ ರೀತಿನ ಟ್ರೀಟ್ ಮಾಡೋದು, ಸಾಕು ನಿಲ್ಲಿಸು ಗೊತ್ತಾಯ್ತು, ಹಾಂ ಹೇಳು ಏನು ಮಾಡೋಕ್ಕೆ ಬಂದಿ, ಏನು ದಬಾಕಕ್ಕೆ ಬಂದಿದ್ದೀಯಾ ಅನ್ನೋ ರೀತಿಯಾಗಿ ಬಿಹೇವ್ ಮಾಡಿದ್ದು ವಿನಯ್ ಗೌಡ. ಆಯಿತಾ? ಸೊ ನೆಕ್ಸ್ಟಿಗೆ ಏನಾಗುತ್ತೆ, ನಿರಂಜನ್ ದೇಶಪಾಂಡೆ ಹೇಳಪ್ಪ, ಹಾಂ ಆ ಥರದ್ದು ಒಂದು ಬಿಹೇವಿಯರ್ ಅವ್ರದ್ದು ಕೂಡ. ದೆನ್ ಆಮೇಲೆ ಆತ ನಿಲ್ಲಿಸ್ತಾರೆ. ಯಾರು ಈ ಅಮುಕು ಡುಮುಕು ಅವ್ರು ಏನು ಆ ಥರದ್ದು ಇದನ್ನು ಮಾಡ್ತಾಯಿದ್ರಲ್ಲ, ಏನೋ ಒಂದು ಶೋ ಮಾಡ್ತಾಯಿದ್ರು, ಅದನ್ನು ನಿಲ್ಲಿಸ್ತಾರೆ. ನಿಲ್ಲಿಸಿದ ನಂತರ ಹೇಳು ಏನೋ ಮಾಡೋಕ್ಕೆ ಬಂದಿದ್ದೀಯಾ ಏನು ಅಂತಂತ ತನ್ನ ಇಂಟ್ರೊಡಕ್ಷನ್ ಮಾಡ್ಕೊ ಅಂತ ಹೇಳಿದಾಗ, ನೋಡಿ ನಾನು ಹೀಗೆ, ನನ್ನ ಹೆಸರು ಮಂಜಾ ಅಂತ, ನಾನು ಅಮುಕು ಡುಮುಕು ಅಂತ ಹೇಳಿ ಈ ಹೆಸರಿನಿಂದ ಶುರು ಮಾಡಿಕೊಂಡು ಇವತ್ತು ನಾನು ಕಂಟೆಂಟ್ ಕ್ರಿಯೇಟರ್ ಆಗಿದ್ದೀನಿ. ಜನ ಪ್ರೀತಿನ ಕೊಡ್ತಾ ಇದ್ದಾರೆ, ನಾನು ಹಾಕೋ ವಿಡಿಯೋಸ್ಗಳನ್ನೆಲ್ಲ ಜನ ನೋಡ್ತಾರೆ, ಪ್ರೀತಿಯಿಂದ ನೋಡ್ತಾರೆ ಅಂತ ಹೇಳ್ತಾನೆ. ಅದಲ್ಲದೆ ಆತ ತನ್ನ ಒಂದು ಬಡತನದ ಸ್ಟೋರಿ ಕೂಡ ರಿವೀಲ್ ಮಾಡ್ತಾನೆ. ನಾನು ಹೆಂಗಿದ್ದೆ, ನಾನು ಏನು ಕೆಲಸ ಮಾಡ್ತಾ ಇದ್ದೆ, ಸೊ ನಾನು ಹಾಗೇನೆ ಕಂಟೆಂಟ್ ಕ್ರಿಯೇಟರ್ ಆಗಿಬಿಟ್ಟೆ, ಅಮುಕು ಡುಮುಕು ಅಂತ ಶುರು ಮಾಡಿದೆ. ಆಮೇಲೆ ಈ ಅಮುಕು ಡುಮುಕು ಅಂದರೆ ಏನು ಅನ್ನೋದ್ರ ಬಗ್ಗೆ ಕೂಡ ಅವ್ರು ಏನೋ ಹೇಳ್ತಾರಪ್ಪ, ಅದ್ರ ಬಗ್ಗೆ ನನಗೆ ನೆನಪಿಲ್ಲ, ನಿಮಗೆ ಗೊತ್ತಿದ್ರೆ ಅದನ್ನು ಕಾಮೆಂಟ್ ಮಾಡಿ. ಸೊ ಇದಿಷ್ಟಾಗತ್ತೆ. ಇದಾದ ನಂತರ ಇಲ್ಲಿ ವಿನಯ್ ಗೌಡ ಅವರು ಯಾರೋ ಒಂದು ಪ್ರಶ್ನೆ ಕೇಳ್ತಾರೆ, ನಿಮಗೆ ಲವರ್ ಇದ್ದಾಳ ಅಂತ ಕೇಳ್ತಾರೆ. ಸೊ ಅಮುಕು ಡುಮುಕು ಅಲ್ಲಿಗೆ ಇಲ್ಲ ನಂಗೆ ಲವರ್ ಇಲ್ಲ ಅಂತ ಹೇಳ್ತಾರೆ. ನಿರಂಜನ್ ದೇಶಪಾಂಡೆ ಯಾಕಿಲ್ಲ ಗೊತ್ತಿಲ್ವಾ ನಮಗೆ? ಆಮೇಲೆ ಈತ ಅಮುಕು ಡುಮುಕು ಅಲ್ಲಿ ಯಾವ ರೀತಿ ಬಿಹೇವ್ ಮಾಡ್ತಾನೆ ಅಂದರೆ ಅದೆಲ್ಲ ಟ್ರೆಂಡಿಂಗಿಗೋಸ್ಕರ ಅಂತ ಹೇಳ್ತಾರೆ. ನೋಡಿ ಇನ್ನೊಂದು ರಿವೀಲ್ ಆಗಿರೋ ಮುಖವಾಡ ಏನು ಅಂತಂತಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ಕ್ರಿಯೇಟರ್ಸ್ಗಳು ವ್ಯೂಸ್ ಆಗಬೇಕು, ಟ್ರೆಂಡಿಗೆ ಬರಬೇಕು ಅಂತ ಹೇಳಿ ಏನೇನು ಸುಳ್ಳು ಕಥೆಗಳನ್ನು ಕಟ್ಕೊಂಡು ಜನಗಳ ಮುಂದೆ ಬರ್ತಾರೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ನಿಮಗೆ ಲವರ್ ಇಲ್ಲ ಅಂತೆ, ಸುಮ್ಮನೆ ಟ್ರೆಂಡಿಂಗಿಗೋಸ್ಕರ ಅವರೇನೋ ಒಂದು ಲವರ್ನ ಕ್ರಿಯೇಟ್ ಮಾಡಿದ್ರಂತೆ. ಹಾಂ ಇದ್ದಾಳೆ ಅವಳು ಟ್ರೆಂಡಿಂಗಿಗಾಗಿ ಲವರ್ ಆಗಿ ಬಳಸ್ಕೊಂಡಿದೆ ಅನ್ನೋ ಥರದ್ದು ಅವ್ರು ಹೇಳ್ತಾರೆ. ಇದಾದ ನಂತರ ನಿರಂಜನ್ ದೇಶಪಾಂಡೆ ಅವರು ಒಂದು ರೀತಿ ಹೆಂಗಂದ್ರೆ ಇರ್ರೆಸ್ಪೆಕ್ಟಿವ್ ಆಗಿ ಆತನ ಜೊತೆಗೆ ಬಿಹೇವ್ ಮಾಡ್ತಾರೆ. ಹೆಂಗಂದ್ರೆ ನಾನು ಇನ್ನೇನೋ ಅನ್ಕೊಂಡಿದ್ದೆ ಕಣ, ನಾನು ಇಲ್ಲಿ ಬಂದಾದ್ಮೇಲೆ ಇನ್ನೇನೋ ಬೇರೆ ಥರನೇ ಇದೆಯಲ್ಲ ನೀನು ಅಂತ ಹೇಳ್ತಾರೆ.
ಸೊ ಅಂದರೆ ಆ ಒಂದು ಇರ್ರೆಸ್ಪೆಕ್ಟಿವ್ ಆಗಿನೇ ಇರುತ್ತೆ, ಆ ಹೇಳೋ ರೀತಿನೂ ಬೇರೆ ಆಗಿರುತ್ತೆ. ಒಂದು ರೀತಿ ನೋಡಿ, ಒಬ್ಬ ನಿರೂಪಕ ಅಂತಂದರೆ ತುಂಬ ಸ್ವೀಟಾಗಿ ಮಾತಾಡ್ತಾ ಇರಬೇಕಾಗತ್ತೆ. ಮತ್ತು ಅಲ್ಲಿ ಈ ಜಡ್ಜಸ್ಗಳು ಮತ್ತು ಈ ಕಂಟೆಸ್ಟೆಂಟ್ಗಳ ಮಧ್ಯೆ ಅವರೊಂದು ಬ್ರಿಡ್ಜ್ ಆಗಿ ಕೆಲಸ ಮಾಡ್ತಿರ್ಬೇಕಾಗತ್ತೆ. ಇವ್ರು ಹೆಂಗೆ ಅಂತಂದರೆ ಎಷ್ಟಾಗುತ್ತೋ ಅಷ್ಟು ಆ ಅಮುಕು ಡುಮುಕನ್ನ ನೆಗೆಟಿವ್ ಆಗಿ ಪೋರ್ಟ್ರೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲೇ ಈ ನಿರಂಜನ್ ಮಾತಾಡ್ತಾ ಇದ್ರು ಅಂತ ಹೇಳಿ ನನಗನ್ನಿಸ್ತು. ನಿಮ್ಮ ಅಭಿಪ್ರಾಯನೂ ಕಾಮೆಂಟ್ ಮಾಡಿ. ಇದಾದ ನಂತರ ಸಂಗೀತ ಶೃಂಗೇರಿ ನನಗೇನೋ ಇಷ್ಟ ಆಗ್ತಾ ಇಲ್ಲ ಇರೋ ಅಂತ ಹೇಳಿ ಧಬಾರ್ ಅಂತ ಹೇಳ್ತಾರೆ. ಅವ್ರದ್ದು ಒಂದು ವಿಷಯ ಇತ್ತು, ಏನಂತಂದರೆ ಇವರ ಒಂದು ಮೆಂಟಲ್ ಎಬಿಲಿಟಿನ ಚೆಕ್ ಮಾಡೋಣ, ಇವರು ಹೇಗಿದ್ದಾರೆ ಮತ್ತು ಇವರು ಯಾವ ರೀತಿಯಾಗಿ ಇದ್ದಾರೆ ಅಂತ ಹೇಳಿ. ಸೊ ಅಲ್ಲಿಗೆ ನಿರಂಜನ್ ಅಲ್ಲಿಗೆ ಏನು ಹೇಳ್ತಾರೆ ಅಂದರೆ, ನಿರಂಜನು ಯಾಕೆ ನಾನು ಇಷ್ಟ ಇಲ್ಲ ಅಂತ ಕೇಳು ಅಂತ ಹೇಳ್ತಾರೆ. ಅಲ್ಲಿಗೆ ಏನಂತಂದರೆ ಈ ಸಂಗೀತ ನನಗೆ ನೀವು ಇಷ್ಟ ಇಲ್ಲ ಅಂದಿದ ತಕ್ಷಣ ಇಲ್ಲಿ ನಿರಂಜನ್ ಇವ್ರು ಯಾರು ಅಮುಕು ಡುಮುಕು ಸುಮ್ಮನಾಗ್ಬಿಡ್ತಾನೆ. ಅಷ್ಟಕ್ಕೆ ಇಲ್ಲಿ ನಿರಂಜನ್ ದೇಶಪಾಂಡೆ ಯಾಕೆ ಇಷ್ಟ ಇಲ್ಲ ಅಂತ ಕೇಳು ಅಂತ ಕೇಳ್ತಾರೆ. ಆಗ ಶ್ರುತಿ ಅವರ ಬಿಹೇವಿಯರ್ ಎಷ್ಟು ಕೆಟ್ಟದಾಗಿತ್ತು ಅನ್ನೋದನ್ನು ನೀವು ನೋಡಿ, ಅದನ್ನು ಕೇಳಬೇಕು, ಬಾಯಿ ಬಿಟ್ಟು ನೀವು ಕೇಳಬೇಕಲ್ವಾ, ಅದನ್ನು ಅವ್ರು ಹೇಳ್ಕೊಟ್ಟಾದ್ಮೇಲೆ ಕೇಳಬೇಕಾ ಅಂತ. ಆಯಿತು, ಅಲ್ಲಿಗೆ ಆತ ಅಗ್ರಿ ಆಗಿಬಿಟ್ಟು ಯಾಕೆ ಇಷ್ಟ ಇಲ್ಲ ಮೇಡಮ್ ಅಂತ ಕೇಳ್ತಾರೆ. ಅಷ್ಟಕ್ಕೆ ಶ್ರುತಿಯವರು ಅಯ್ಯ ಇದು ಬೇಕಿತ್ತಾ, ಇದು ಈ ರೀತಿಯಾದಂಥ ರಿಯಾಕ್ಷನ್ ಬೇಕಿತ್ತಾ, ಅಯ್ಯ ಅಂತ ಹೇಳೋದು ಏನು ಉತ್ತರ ಕೊಡಬೇಕು ಗೊತ್ತಾಗ್ತಿಲ್ಲ ನನಗೆ. ಸೊ ಇದಾದ ನಂತರ ಒಂದಿಷ್ಟು ಹಂಗಂಗೆ ಅಲ್ಲಿ ಒಂದು ಸ್ವಲ್ಪ ಹೆಂಗಂತಂದರೆ ಎಲ್ಲವೂ ಕೂಡ ನೆಗೆಟಿವ್ ಆಗಲಿಕ್ಕೆ ಶುರುವಾಗುತ್ತೆ. ಸೊ ಇಲ್ಲಿ ನಿರಂಜನ್ ದೇಶಪಾಂಡೆ ಅವ್ರು ಏನು ಹೇಳ್ತಾರೆ ಅಂತಂದರೆ, ನೋಡು ಈಗ ಸಂಗೀತ ಶೃಂಗೇರಿಗೆ ನೀನಂದರೆ ಇಷ್ಟ ಇಲ್ಲ ಅಂತೆ, ನೀನಂದರೆ ನನಗೆ ಇಷ್ಟ ಅನ್ನೋ ರೀತಿ ಇಂಪ್ರೆಸ್ ಮಾಡ್ಬೇಕು ನೀನು ಅಂತ ಹೇಳ್ತಾರೆ. ಇಲ್ಲ ನನಗೆ ಅವರಂದರೆ ಇಷ್ಟ ಇಲ್ಲ, ಬಿಟ್ಬಿಡಿ, ಈ ಟಾಪಿಕ್ನ ಬಿಟ್ಬಿಡಿ ಅಂತ ಹೇಳಿ ಸಂಗೀತ ಹೇಳ್ತಾಳೆ. ಸೊ ಅಲ್ಲಿಗೆ ಈ ಯಾರು ಅಮುಕು ಡುಮುಕು ಯಾವ ರೀತಿ ಬಿಹೇವ್ ಮಾಡ್ತಾರೆ ಅಂದರೆ, ಅವರೊಂದೇನೋ ಟಾಸ್ಕ್ ಕೊಟ್ಟವ್ರೆ ಅಂತಂದಮೇಲೆ ಅಲ್ಲೊಂದೇನೋ ಒಂದು ಮಾಡಬೇಕಾಗಿತ್ತು, ಇಂಪ್ರೆಸ್ ಮಾಡೋ ರೀತಿ ಟ್ರೈ ಮಾಡಬೇಕಾಗಿತ್ತು ಅಲ್ವಾ, ಪ್ರಯತ್ನ ಮಾಡಬೇಕಾಗಿತ್ತು. ನೀವು ಹೋಗಿರೋದು ಏನಕ್ಕಂತಂದರೆ ಆಡಿಷನ್ಗೆ ಹೋಗಿದ್ದೀರಾ. ಈಗ ನೀವು ಬಿಗ್ ಬಾಸ್ ಮನೆಯಲ್ಲಿ ಇಲ್ಲ, ನಿಮ್ಮ ವ್ಯಕ್ತಿತ್ವನ ನೀವು ತೋರಿಸ್ಕೋಬೇಕು, ನೀವು ಹೆಂಗಿದ್ದೀರಾ ಅನ್ನೋದನ್ನು ಹಂಗೆ ಬಿಹೇವ್ ಮಾಡಬೇಕು ಅನ್ನೋದಕ್ಕೆ. ಇಲ್ಲಿ ನೀವು ಒಳಗೆ ಹೋಗಬೇಕು, ಪ್ರವೇಶ ಪಡಿಬೇಕಲ್ವ ನೀವು ಅಲ್ಲಿ ಒಳಗೆ ಹೋಗಬೇಕು ಅಂತಂದರೆ. ಸೊ ನೀವು ಅಲ್ಲಿ ಕೇಳಬೇಕಾಗಿತ್ತು ಅವ್ರ ಮಾತನ್ನ. ಇವ್ರೇನು ಅಮುಕು ಡುಮುಕು ಏನು ಮಾಡ್ತಾನೆ ಅಂತಂದರೆ, ಇಲ್ಲ ನನಗೆ ಇಂಪ್ರೆಸ್ ಮಾಡೋಂಗಿಲ್ಲ ನಾನು ಅಂದ್ಬಿಡ್ತಾನೆ. ಸೊ ಥಟಾರ್ ಅಂತ ಹೇಳಿ ಅಲ್ಲಿ ಆ ಜಡ್ಜಸ್ಗಳ ಮುಖ ಎಲ್ಲ ಫುಲ್ಲು ಏನಂತಂದ್ರೆ ಇವ್ರ ಮೇಲೆ ಸಿಟ್ಟಾಗ್ಬಿಡ್ತಾರೆ. ಅಂದರೆ ಹುಡುಗ ಏನು ನಮ್ಮ ಮಾತೆ ಕೇಳ್ತಾ ಇಲ್ಲ, ಏನು ನಮಗೇನು ಮರ್ಯಾದೆ ಇಲ್ವಾ ಅನ್ನೋ ರೀತಿಯಾಗಿ. ಸೊ ಏನಕ್ಕೆ ನೀನು ಇಂಪ್ರೆಸ್ ಮಾಡಲ್ಲ ಅಂತ ಕೇಳಿದಾಗ ಇಲ್ಲಿ ಅಮುಕು ಡುಮುಕು ಏನು ಉತ್ತರ ಕೊಡ್ತಾನೆ ಅಂದರೆ, ನಾನು ನೋಡಿ ಅವರು ಮೊದಲೇ ಮೆಂಟಲಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ ನನ್ನನ್ನು ರಿಜೆಕ್ಟ್ ಮಾಡಬೇಕಂತ, ಈಗ ನಾನು ಹೋಗಿ ಅವ್ರಿಗೆ ಏನು ಇಂಪ್ರೆಸ್ ಮಾಡಲಿ ಅಂತ ಹೇಳಿ ಈ ಅಮುಕು ಡುಮುಕು ಹೇಳ್ತಾನೆ. ಅರ್ಥ ಮಾಡ್ಕೊಳ್ಳಿ. ಇದಾದ ನಂತರ ಚಂದನ್ ಶೆಟ್ಟಿ ಅವರು ಹೇಳ್ತಾರೆ, ನೀನು ಹೋಗಿ ಬಿಗ್ ಬಾಸ್ ಮನೆಗೆ ಹೋಗಿ ಏನು ಮಾಡ್ತೀಯಾ ಅಂತ ಕೇಳ್ತಾರೆ. ಸೊ ಅಲ್ಲಿ ಏನಾಗುತ್ತೆ, ಒಂದಿಷ್ಟು ಕ್ಲಾಶಸ್ ಆಗುತ್ತೆ. ಹೆಂಗಿರ್ತೀನಿ ನಾನು ಬಿಗ್ ಬಾಸ್ ಮನೆಯಲ್ಲಿ ಅಂತಂತಂದರೆ, ನಾನು ಹಿಂಗೆ ಇರ್ತೀನಿ ಬಿಗ್ ಬಾಸ್ ಮನೆಯಲ್ಲಿ, ನಾನು ಯಾರಿಗೂ ಬದಲಾಗಲ್ಲ, ನಾನು ಚೇಂಜ್ ಆಗಂಗಿಲ್ಲ ಅಂತ ಹೇಳಿ. ನೀನು ಯಾರಾದ್ರೂ ಇದನ್ನು ಮಾಡ್ತಾ ಇದ್ರೆ ಅಂದರೆ ನಿನ್ನನ್ನು ಯಾರಾದರೂ ತುಳಿಯೋಕ್ಕೆ ಬಂದರೆ ಅವಾಗೆಲ್ಲ ಏನು ಮಾಡ್ತೀಯಾ ಅಂತ ಕೇಳಿದಾಗ, ನಾನು ಅವ್ರನ್ನಲ್ಲೇ ಅಮಿಕ್ಕಿ ಬಿಡ್ತೀನಿ, ಇಲ್ಲ ಡುಮುಕಿ ಬಿಡ್ತೀನಿ ಅನ್ನೋ ಈ ರೀತಿಯಾದಂಥ ಮಾತುಗಳು. ಸೊ ಒಂದು ವೇದಿಕೆಗೆ ಅಂತ ಹೋದಾಗ ಆ ಒಂದು ಕಾರ್ಯಕ್ರಮವನ್ನು ಲಕ್ಷಾಂತರ ಜನ ಅನ್ನೋದಕ್ಕಿಂತ ಕೋಟ್ಯಾಂತರ ಜನ ಆ ಕಾರ್ಯಕ್ರಮವನ್ನು ನೋಡುವಂಥ ಸಮಯದಲ್ಲಿ ಈ ರೀತಿಯಾದಂಥ ಪದಗಳನ್ನು ನೀವು ಬಳಸಬಾರ್ದು. ನೀವು ಪೊರ್ಕಿನೇ ಆಗಿರಲಿ, ನೀವೇನೇ ಆಗಿರಲಿ, ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನೀವೇನು ಮಾಡ್ಕೊಂಡಿದ್ರೆ ಮಾಡ್ಕೊಳ್ಳಿ, ನಿಮ್ಮನ್ನು ಯಾರು ಇಷ್ಟಪಡ್ತಾರಲ್ಲ ಅವ್ರು ನೋಡ್ತಿರ್ತಾರೆ. ಇದಾದ ನಂತರ ಇಂತಹ ಒಂದು ವೇದಿಕೆ ನಿಮಗೆ ಆಹ್ವಾನ ಕೊಟ್ಟಿದೆ, ಕರೆದಿದೆ ಅಂತಂದಾಗ ಅಲ್ಲಿ ಒಂದು ಸ್ವಲ್ಪ ನಿಮ್ಮ ಮಾತುಗಳು ಕೂಡ ಶುದ್ಧವಾಗಿರಬೇಕು. ಅಲ್ಲಿ ಏನಂತ ಇವರು ಬಳಸ್ತಾರೆ, ಅಮಿಕ್ಕಿ ಬಿಡ್ತೀನಿ, ಡುಮುಕ್ಕಿ ಬಿಡ್ತೀನಿ ಅಂತ ಹೇಳ್ತಾರೆ, ಈ ಮಾತುಗಳ ಇವೆಲ್ಲ. ಸೊ ಚಂದನ್ ಶೆಟ್ಟಿಗೆ ಅಲ್ಲಿ ಸಿಟ್ಟಾಗುತ್ತೆ. ಸಿಟ್ಟು ಮಾಡ್ಕೊಂಡು ನೆಕ್ಸ್ಟಿಗೆ ವಿನಯ್ ಗೌಡ ಅವ್ರಿಗೆ ಶಿಫ್ಟ್ ಆಗುತ್ತೆ. ಇನ್ನೊಂದು ಪ್ರಶ್ನೆ ಏನಂತಂತಂದರೆ, ನಿನಗೆ ಸಂಗೀತನ ಇಂಪ್ರೆಸ್ ಮಾಡುವಂತ ಹೇಳಿದ್ರಲ್ವಾ, ನೀನು ಮಾಡಿದ್ಯಾ ಅಂತ ಕೇಳ್ತಾರೆ. ಇಲ್ಲ ಸರ್ ನಾನು ಮಾಡೋದಿಲ್ಲ ಅಂತ ಹೇಳ್ತಾರೆ. ಸೊ ಈಗ 4 ಜನ ಜಡ್ಜಸನ್ನು ಕೂಡ ನೀನು ಇಂಪ್ರೆಸ್ ಮಾಡಬೇಕು ಅಂತ ಹೇಳಿ ನಿರಂಜನ್ ದೇಶಪಾಂಡೆ ಹೇಳಿದಾಗ, ಸೊ ಆಗ ಇನ್ನೊಂದು ರೋಸ್ಟ್ ಆಗೋ ರೀತಿಯಾಗಿ ಅಮುಕು ಡುಮುಕು ಉತ್ತರ ಕೊಡ್ತಾನೆ. ಏನಂತ, ನೋಡಿ ಇಲ್ಲಿ ನಾನು ಯಾರಿಗೂ ಇಂಪ್ರೆಸ್ ಮಾಡೋಕ್ಕೆ ಬಂದಿಲ್ಲ ಅಂತ ಹೇಳಿ. ಸೊ ಇಲ್ಲಿ ಒಂದು ಏನಂತಂದರೆ, ಇದೊಂದು ಫನಿ ಅನ್ಬೇಕಾ ಅಥವಾ ಇವರು ಲಾಯಕ್ಕಿಲ್ಲ ಅನ್ಬೇಕಾ ಅಥವಾ ಇವರು ಅನಾಗರಿಕರ ಅನ್ಬೇಕಾ ನನಗೆ ಗೊತ್ತಿಲ್ಲ. ನೋಡಿ, ಜಡ್ಜಸ್ಗಳಿಗೆ ಹತ್ರ ನೀವು ಹೋಗಿದ್ದೀರಾ ಅಂತಂದರೆ ನೀವು ಅವ್ರನ್ನ ಇಂಪ್ರೆಸ್ ಮಾಡಲೇಬೇಕು. ನಿಮ್ಮ ವ್ಯಕ್ತಿತ್ವ ಏನಿದೆ ಅನ್ನೋದನ್ನ ತೋರಿಸ್ಬೇಕು, ನೀವೊಂದು ಅಟೆನ್ಷನ್ ಕೊಡಬೇಕು. ಕೊಟ್ಟಾದಮೇಲೆ ನಿಮಗೆ ಅವರು ಬಿಗ್ ಬಾಸ್ ಮನೆಗೆ ಹೋಗಲಿಕ್ಕೆ ಒಂದು ಅವಕಾಶ ಕೊಡ್ತಾರೆ. ನೀವು ಈ ರೀತಿಯಾಗಿ ಆಗಂಗಿಲ್ಲ, ನಾನು ಮಾಡೋಂಗಿಲ್ಲ, ನಾನು ಯಾಕೆ ಹೋಗ್ಬೇಕು, ನಾನು ಯಾಕೆ ಮಾಡಬೇಕು ಅಂತಂದು ಈ ರೀತಿಯಾಗಿ ಉಡಾಫೆ ಮಾತುಗಳನ್ನು ಆಡಿದಾಗ ಯಾರು ಕೂಡ ನಿಮ್ಗೆ ಅವಕಾಶ ಕೊಡಲ್ಲ. ಸೊ ಅಲ್ಲೇನಾಗುತ್ತೆ, 4 ಜನಕ್ಕೂ ನಾನು ಇಂಪ್ರೆಸ್ ಮಾಡೋಕ್ಕೆ ನಾನು ಇಲ್ಲಿ ಬಂದಿಲ್ಲ ಅನ್ನೋ ರೀತಿಯಾಗಿ ಇವರು ಮಾತನಾಡಿದಾಗ ಎಲ್ಲರೂ ಸಿಟ್ಟಾಗ್ತಾರೆ. ಸೊ ಇಲ್ಲಿ ನೆಕ್ಸ್ಟ್ ಮಾತೇನು ಬರುತ್ತೆ ಅಂದರೆ, ವಿನಯ್ ಗೌಡ ಅವ್ರದ್ದು,
ನಿನಗೆ ಇಂಪ್ರೆಸ್ ಮಾಡ್ಲಿಕ್ಕೆ ಹೇಳಿದ್ರಲ್ವಾ, ಸಂಗೀತನ ಇಂಪ್ರೆಸ್ ಮಾಡು ಅಂತ ಹೇಳಿದ್ರಲ್ಲ, ಮಾಡೋಕ್ಕಾಗಂಗಿಲ್ವಾ? ಆಗಂಗಿಲ್ಲ ಸರ್ ಅಂತ ಹೇಳ್ಬಿಡ್ತಾನೆ ಯಾರು? ಈ ಅಮುಕು ಡುಮುಕು. ಅಲ್ಲಿಗೆ ಮಾಡೋಕ್ಕಾಗಂಗಿಲ್ಲ ಅಂತಂದರೆ ಈ ವೇದಿಕೆಗೆ ಏನಕ್ಕೆ ಬಂದಿದೆಯಾ, ಈ ಶೋಗೆ ಏನಕ್ಕೆ ಬಂದಿದೆಯಾ, ನೀನು ಹೋಗ್ತಾ ಇರು ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಹೋಗಬೇಕಾ, ಓಕೆ ಅಂತ ಹೇಳಿ ಮೈಕ್ ಬಿಚ್ಚುತ್ತಾರೆ, ಐ ಆಮ್ ಡನ್ ಅಂತ ಹೇಳಿ ಹೋಗ್ಬಿಡ್ತಾರೆ. ಏನಿದು ಅನ್ನೋದು ಇವಾಗ ಕಾಡ್ತಾ ಇರುವಂಥ ಪ್ರಶ್ನೆ ಏನಂತಂತಂದರೆ, ನೋಡಿ ನೀವು ಸರಿಯಾಗಿ ಜಡ್ಜಸ್ಗಳಿಗೆ ಗೌರವ ಕೊಡೋದಿಲ್ಲ ಅಂತಂದಮೇಲೆ ಆ ಕಾರ್ಯಕ್ರಮಕ್ಕೆ ನೀವೇನಕ್ಕೆ ಹೋಗಬೇಕು? ಸೊ ನಾವು ಹೀಗೆ ಇರೋದು, ನಾವು ಹಿಂಗೆ ಇರ್ತೀವಿ, ಇರ್ರಿ ನಿಮ್ಮ ವ್ಯಕ್ತಿತ್ವ. ಸೊ ಅದು ಬಿಗ್ ಬಾಸ್ ಮನೆ ಅನ್ನೋದು ಒಂದು ವ್ಯಕ್ತಿತ್ವದ ಆಟ. ಮನೆಗೆ ಹೋದಾದ ಮೇಲೆ ನಿಮ್ಮ ಆಟನ ತೋರಿಸ್ಬೇಕಾಗಿತ್ತು. ಇಲ್ಲಿ ನೀವೇನು ಮಾಡಬೇಕು, ಅವಕಾಶ ಗಿಟ್ಟಿಸ್ಕೊಳ್ಬೇಕಾಗಿತ್ತು. ಸೊ ಕೆಲವರು ನೋಡಿ ಸಗಣಿ ಮೆತ್ಕೊಂಡ್ರು, ಏನೇನು ಅವ್ರು ಆಟ ಆಡಿಸಿದ್ರು, ಏನೋ ತುಂಬ ಕೆಟ್ಟದಾಗೆಲ್ಲ ಆಟ ಆಡಿಸಿದ್ರಪ್ಪ ಅವ್ರಿಗೆಲ್ಲ. ಸೊ ಆ ರೀತಿಯಾಗಿ ಎಲ್ಲ ಅವರು ಆಟ ಆಡಿದ್ರು ಪಾಪ, ಎಷ್ಟೋ ಕಷ್ಟ ಆದರೂ ಪರವಾಗಿಲ್ಲ ಆಟ ಆಡಿ ಅವರು ಒಳಗೆ ಹೋಗೋಕೆ ಒಂದೊಂದು ಚಾನ್ಸ್ ತೊಗೊಂಡ್ರು. ಕೆಲವರು ಹೋಲ್ಡಿಗೆ ಬಂದರು, ಕೆಲವರು ಸೆಲೆಕ್ಟೆಡ್ ಆಗಿದ್ದಾರೆ, ಕೆಲವರು ಸ್ಟಾರ್ ಕಂಟೆಸ್ಟೆಂಟ್ ಆಗಿದ್ದಾರೆ. ಈ ರೀತಿಯಾಗಿ ಚಾಲೆಂಜಸ್ಗಳನ್ನು ಫೇಸ್ ಮಾಡಿದ್ರು. ಸೊ ಆಮೇಲೆ ಏನಾಗುತ್ತೆ ಅಂತಂದರೆ, ಐ ಆಮ್ ಡನ್ ಅಂತ ಹೇಳಿ ಇನ್ನು ಏನು ಅಮುಕು ಡುಮುಕು ತಿರುಗಿ ಹೋಗ್ಬಿಡ್ತಾರಲ್ವಾ. ಸೊ ಇದಕ್ಕೆ ನಾನು ಹೇಳೋದೇನಂತಂದರೆ, ನೀವು ಯಾವುದೋ ಒಂದು ವೇದಿಕೆ ಹೋಗಿದ್ದೀರಿ, ಆ ಕಾರ್ಯಕ್ರಮವನ್ನು ತುಂಬ ಜನ ನೋಡ್ತಿದ್ದಾರೆ ಅಂತಂದರೆ ಆ ಜನಗಳಿಗೆ ರೆಸ್ಪೆಕ್ಟ್ ಮಾಡಿ ಮತ್ತು ಆ ಒಂದು ವೇದಿಕೆಗೆ ರೆಸ್ಪೆಕ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ರೀತಿ ನೀವು ಸೊಕ್ಕಿಲೆ ನೀವು ಈ ರೀತಿ ಬಿಹೇವ್ ಮಾಡ್ತೀನಿ ಅಂತಂದರೆ ನೀವೆಲ್ಲ ಅಲ್ಲೆಲ್ಲ ಹೋಗೋಕ್ಕೆ ನೀವು ಲಾಯಕ್ಕೆ ಇಲ್ಲ ಅಂತ ಹೇಳಿ. ಅದರ ಜೊತೆಗೆ ಇಲ್ಲಿ ಜಡ್ಜಸ್ಗಳದ್ದು ಕೂಡ ತಪ್ಪಿದೆ, ಶ್ರುತಿ ಮೇಡಮ್ನವ್ರದ್ದು ಕೂಡ ತಪ್ಪಿದೆ, ವಿನಯ್ ಗೌಡದು ಕೂಡ ತಪ್ಪಿದೆ. ಅದಾದ ನಂತರ ಸಂಗೀತ ಶೃಂಗೇರಿ ಯಾಕವರು ಅಷ್ಟು ಆಲ್ ಆಫ್ ಸಡನ್ ಆಗಿ ಇಲ್ಲ ನೀವು ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಬಿಹೇವ್ ಮಾಡಿದ್ರು ಗೊತ್ತಾಗಲಿಲ್ಲ. ಓಕೆ, ಅವರು ಹೇಳ್ತಿದ್ದಾರೆ ಅವರು ಒಂದು ಸ್ಟ್ರಾಟರ್ಜಿ ಮಾಡಿದ್ರು ಅಂತ ಹೇಳಿ. ಅಂದರೆ ಅವರು ಕೊನೆವರೆಗೂ ಅಂದರೆ ಈಗ ಹೆಂಗಿದ್ರೆ ಅಂತಂದರೆ ಅವರು ಏನಂತಂದರೆ ಡೂ ಆರ್ ಡೈ ಅನ್ನೋ ಕ್ಯಾರೆಕ್ಟರ್ ಅನ್ನೋದು ಗೊತ್ತಾಯಿತು ಅಮುಕು ಡುಮುಕುದು. ಸೊ ಇವ್ರು ಎಲ್ಲಿವರೆಗೂ ತಮ್ಮನ್ನು ತಾವು ಹೋಲ್ಡ್ ಮಾಡ್ಕೊಳ್ತಾರೆ ಅನ್ನೋದನ್ನು ನೋಡಬೇಕಿತ್ತು ಅಂತ ಹೇಳಿ ನಾನು ಹಾಗೆ ಮಾಡಿದೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆಗೆ ಚಂದನ್ ಶೆಟ್ಟಿ ಅವರೊಂದು ಕ್ಲಾರಿಫಿಕೇಶನ್ ಕೊಡ್ತಾರೆ. ಇಲ್ಲಿ ನೋಡು, ಈಗ ನಾವು 4 ಜನ ನಿನಗೇನು ಈ ರೀತಿ ಮಾತಾಡ್ತಿದ್ದೀವಲ್ವಾ, ಸೊ ಅಲ್ಲಿ ಇನ್ನೂ 10 ಜನ ನಿಂಗೆ ಮನೆ ಒಳಗೆ ಮಾತಾಡ್ತಾರೆ. ಸೊ ಅವಾಗೆಲ್ಲ ನಾನು ಹೋಗ್ಬಿಡ್ತೀನಿ ಅಂತ ಹೇಳಿ ಹೀಗೆ ಮಾತಾಡೋಕ್ಕಾಗುತ್ತಾ ನೀನು ಅಂತ ಕೇಳ್ತಾರೆ. ಕರೆಕ್ಟಾಗಿ ಕೇಳಿದ್ರು ಅವರು. ಸೊ ಹೀಗೆ ಜಡ್ಜಸ್ಗಳದ್ದು ಕೂಡ ತಪ್ಪಿದೆ, ಕೆಲವರದ್ದು, ಎಲ್ಲರದ್ದು ತಪ್ಪಿಲ್ಲ. ಚಂದನ್ ಶೆಟ್ಟಿ ಅವರು ಸರಿಯಾಗಿ ಬಿಹೇವ್ ಮಾಡಿದ್ದಾರೆ ಅಂತ ಹೇಳಿ ನನ್ನ ಅಭಿಪ್ರಾಯ. ಇದಾದ ನಂತರ ವಿನಯ್ ಗೌಡ ಅವ್ರದ್ದು ತಪ್ಪಿದೆ. ಆರಂಭದಲ್ಲಿ ಅಮುಕು ಡುಮುಕು ಜೊತೆಗೆ ಅವರು ನೆಗೆಟಿವ್ ಆಗಿಯೇ ಅವರು ಇದನ್ನಾದರು, ಅಂದರೆ ಆತನಿಗೆ ಒಂಥರ ಕಾಮೆಂಟ್ ಮಾಡೋದೆ, ಸಾಕು ನಿಲ್ಸು ಹಾಂ ಹೇಳು ಏನಕ್ಕೆ ಬಂದಿದೆಯಾ ಅನ್ನೋ ಥರದ್ದು ಒಂದು ಕಾಮೆಂಟ್ರಿ ಪಾಸ್ ಆಯಿತು. ಇದಾದ ನಂತರ ಶ್ರುತಿ ಅವರು ಕೂಡ ಅವ್ರ ಜೊತೆ ಸರಿಯಾಗಿ ಮಾತಾಡಲಿಲ್ಲ ಅನ್ನಿಸ್ತು ನನಗೆ. ಆಮೇಲೆ ಈ ಸಂಗೀತ ಶೃಂಗೇರಿ ಅವ್ರು ಏನೋ ಒಂದು ಗಿಮಿಕ್ ಮಾಡೋಕ್ಕೋಗಿ ಅದು ಇನ್ನೇನೋ ಆಗ್ಬಿಡ್ತು ಅನ್ನೋ ಥರ. ಸೊ ಈ ರೀತಿ ಒಂದು ರೀತಿ ನನಗನ್ಸಿದ ಮಟ್ಟಿಗೆ ಈ ಜಡ್ಜಸ್ಗಳಿಂದನೂ ಆಗಿರ್ಬೋದು, ಅಮುಕು ಡುಮುಕು ಇವರಿಬ್ಬರಿಂದನೂ ಕೂಡ ಆ ವೇದಿಕೆಗೆ ಅವಮಾನ ಆಯಿತು ಅಂತ ಹೇಳಿ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಈ ಅಮುಕು ಡುಮುಕನ್ನ ಸೆಲೆಕ್ಟ್ ಮಾಡದೇ ಇರೋದು ನಿಮ್ಮ ಪ್ರಕಾರ ಏನು? ಆತನ್ನು ಹಿಂಗೆ ಮನೆ ಕಳಿಸ್ಬಿಟ್ರಲ್ವಾ, ಸೊ ಇದು ನಿಮ್ಮ ಪ್ರಕಾರ ಏನು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.